ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಕೂಡ ಆಕಾಂಕ್ಷಿ ಅಂತೇಳಿ ಮೈಸೂರು ನಗರದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಅವರು ಈಗ ಧ್ವನಿಯನ್ನು ಎತ್ತಿದ್ದಾರೆ. ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಷ್ಟೇ ವಿಜಯಶಂಕರ್ ಅವರು ಹೇಳ್ತಿದ್ರು ನಾನು ಕೂಡ ಆಕಾಂಕ್ಷಿ ಅಂತೇಳಿ. ಈಗ ನೀವು ಕೂಡ ಆಕಾಂಕ್ಷಿ ಅಂತೀರಿ. ಹಾಲಿ ಸಂಸದರು ಪ್ರತಾಪ್ ಸಿಂಹ ಅವರು ಇದ್ದಾರೆ ಸರ್, ನೀವು ಯಾಕೆ ಆಕಾಂಕ್ಷಿ ಅಂತ ಹೇಳ್ತೀರಿ? ಬದಲಾದ ಪರಿಸ್ಥಿತಿಗಳಲ್ಲಿ ಕಳೆದ 10 ವರ್ಷಗಳಿಂದ ಅವರು ಸಂಸದರ ಕೆಲಸ ಮಾಡಿದ್ದಾರೆ. ಕಾರಣಾಂತರಗಳಿಂದ ಕೆಲವು ಸನ್ನಿವೇಶಗಳು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಪಕ್ಷದ ವರಿಷ್ಠರು, ನಾಯಕರು, ಕಾರ್ಯಕರ್ತರು ಮತ್ತು ಪ್ರಜೆಗಳು ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನಾನು ಸರ್ವಸಮ್ಮತವಾಗಿ ಸಿದ್ಧನಿದ್ದೇನೆ. ಯಾವುದು ಕಾಂಟ್ರವರ್ಸಿ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಇಲ್ಲಿ ನಾನು ಕೇಳಿದ ತಕ್ಷಣ ಕೊಡುವಂಥ ಟಿಕೆಟ್ ಅಲ್ಲ. ಇಲ್ಲಿ ಕೇಳಬೇಕಾಗಿರೋದು, ಧ್ವನಿ ಎತ್ತಬೇಕಾಗಿರೋದು ನಾನಲ್ಲ, ಧ್ವನಿ ಎತ್ತಬೇಕಾಗಿರೋದು ಪ್ರಜೆಗಳು, ಧ್ವನಿ ಎತ್ತಬೇಕಾಗಿರೋದು ಕಾರ್ಯಕರ್ತರು, ಧ್ವನಿ ಎತ್ತಬೇಕಾಗಿರೋದು ನಾಯಕರು. ಅದು ರಾಜ್ಯ ನಾಯಕರು, ಜಿಲ್ಲೆಯ ನಾಯಕರು, ಕೇಂದ್ರ ನಾಯಕರು, ಅವರೆಲ್ಲ ಒಟ್ಟಾಗಿ ನಿಂತು ಈ ಸರಿ ಟಿಕೆಟ್ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ನಿಲ್ತೀರಾ ಅಂತ ಕೇಳಿದ್ರೆ ನಾನು ನಿಲ್ತೀನಿ ಅಂತ ಹೇಳಿದ್ದೇನೆ. ಕೆಲಸ ಮಾಡಿ ಅಂತ ಹೇಳಿದರೆ ಮಾಡ್ತಾ ಇದ್ದೇನೆ. ಮುಂದೆ ಪಕ್ಷ ಟಿಕೆಟ್ ಬದಲಾವಣೆ ಮಾಡಿ ನನಗೆ ಕೊಟ್ಟರೆ ಅದನ್ನು ಗೆಲ್ಲುವಂತಹ ನಿಟ್ಟಿನಲ್ಲಿ ನನ್ನ ಕೆಲಸವನ್ನು, ಕಾರ್ಯವನ್ನು ಒಂದೇ ನಿಟ್ಟಿನಲ್ಲಿ ನಾನು ಕಾರ್ಯಪ್ರವರ್ತನ ಕೆಲಸ ಮಾಡ್ತೇನೆ. ಹಾಲಿ ಸಂಸದರು ಸರ್ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಜನ ಹೇಳ್ತಿದ್ದಾರೆ. ಅವ್ರಿಗೆ ಟಿಕೆಟ್ ಸಿಗಬೇಕು ಅಂತ ಹೇಳಿ ಕೂಡ ಕೂಗು ಕೇಳಿ ಬರ್ತಿದೆ. ಇದ್ರ ನಡುವೆ ವಿರೋಧ ಯಾಕೆ? ನಿಮ್ಗೆ ಯಾಕೆ ಟಿಕೆಟ್ ಕೊಡಬೇಕು? ಅಲ್ಲ, ನನ್ನ ವಿರೋಧ ಏನಿಲ್ಲ. ನಾನು ಆಗಲೇ ಮತ್ತೆ ನಿಮ್ಗೆ ಹೇಳ್ತಾ ಇರೋ ರೀತಿಯಲ್ಲಿ ಕಾರ್ಯಕರ್ತರು, ನಾಯಕರು, ರಾಜ್ಯ ಮಟ್ಟದ ನಾಯಕರು, ಕೇಂದ್ರದ ನಾಯಕರು ಎಲ್ಲರೂ ಸರ್ವಸಮ್ಮತದಿಂದ ಟಿಕೆಟ್ ಬದಲಾವಣೆ ಮಾಡ್ತೀವಿ. ಈ ಬಾರಿ ನಿಮಗೆ ಕಾರಣಾಂತರದಿಂದ ಬದಲಾವಣೆ ಮಾಡ್ತೀವಿ ಅಂದರೆ ನೀವು ರೆಡಿ ಇದ್ದೀರಾ ಅಂತ ಕೇಳಿದಾಗ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದೇನೆ. ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಮುಂದುವರೆದು ನನಗೆ ನನಗೆ ಡಾಕ್ಟರ್ ನಿಮಗೆ ಕೊಡೋಕ್ಕಾಗಲ್ಲ ಅಂತ ಮತ್ತೆ ಹಾಲಿ ಸಂಸದರಿಗೆ ಕೊಡ್ತೀವಿ ಅಂದರೆ ಮತ್ತೆ ಕೆಲಸ ಮಾಡೋಕ್ಕೆ ನಾನು ಸಿದ್ಧ ಇದ್ದೇನೆ. ಯಾಕೆಂತಂದರೆ ಕಳೆದ 10 ವರ್ಷಗಳಿಂದ 15 ವರ್ಷಗಳಿಂದ ಕಾರ್ಯಕರ್ತನ ಕೆಲಸ ಮಾಡಿದ್ದೇನೆ. ಅನ್ಯ ಪಕ್ಷದ ಜವಾಬ್ದಾರಿಗಳು ಭಾಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೇನೆ. ಸೊ ಪಕ್ಷದ ವಿರುದ್ಧವಾಗಿ ಯಾವುದೂ ಕೆಲಸ ಮಾಡಲ್ಲ, ಮಾಡೋದು ಇಲ್ಲ, ಇನ್ನು ಮುಂದೆ ಮಾಡೋದಿಲ್ಲ. ವರಿಷ್ಠರೆಲ್ಲರೂ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ನನಗೆ ಸೂಚನೆ ಕೊಟ್ಟಿದ್ದಾರೆ, ನೀವು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ನಾನು ಕೆಲಸದಲ್ಲಿ ಮಾತ್ರ ಕಾರ್ಯಪ್ರವರ್ತನೆ ಕೆಲಸ ಮಾಡ್ತಾ ಇದ್ದೇನೆ. ಮುಂದೆ ಏನಾಗುತ್ತೆ ಅದು ಕಾದ್ ನೋಡು. ಅಲ್ಲ, ಒಂದು ವೇಳೆ ನಿಮ್ಗೆ ಟಿಕೆಟ್ ಸಿಕ್ಕರೆ, ಒಂದು ವೇಳೆ ಸಿಗ್ಲಿಲ್ಲ ಅಂದ್ರೆ ಪ್ರತಾಪ್ ಸಿಂಹ ಅವ್ರಿಗೆ ಸಿಕ್ಕಿದ್ರೆ ಆಗ ನಿಮ್ಮ ನಡೆ ಏನಿರುತ್ತೆ? ಸಿಕ್ಕರೆ ಮತ್ತೆ ಸಿಕ್ಕರೆ ನನಗೆ ಟಿಕೆಟ್ ಸಿಕ್ಕಿದ್ರೆ ನಾನು ಗೆಲ್ಲೋ ಕಡೆ ಮಾನ್ಯ ಸಂಸದರನ್ನು ಜೊತೆಗೆ ಸೇರಿಸ್ಕೊಂಡು ಅವ್ರ ಜೊತೆಲೇ ಸೇರಿಸ್ಕೊಂಡು ಕೆಲಸ ಮಾಡೋ ಕಡೆ ಕಾರ್ಯಪ್ರವರ್ತನ ಆಗ್ತೇನೆ. ನನಗೆ ಸಿಕ್ಕಿದಲ್ಲಿ ಟಿಕೆಟ್ ಮತ್ತೆ ಹಾಲಿ ಸಂಸದರಿಗೆ ಸಿಕ್ಕಿದ್ರೆ ಅವ್ರ ಜೊತೆ ಸೇರಿಕೊಂಡು ಮತ್ತೆ ಪಕ್ಷಕ್ಕೆ ಕೆಲಸ ಮಾಡ್ತೇನೆ. ನಮ್ಮ ಏಕೈಕ ಉದ್ದೇಶ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ನಮ್ಮ ದೇಶದ ಪ್ರಧಾನಿಯಾಗಿ ಮಾಡ್ಬೇಕಷ್ಟೇ. ಮೈಸೂರು ಕೊಡಗನ್ನ ಮತ್ತೆ ನರೇಂದ್ರ ಮೋದಿ ಅವರ ತೆಕ್ಕೆಗೆ ಹಾಕಬೇಕು, ಅಷ್ಟೇ ನಮ್ಮ ಕೆಲಸ. ಸರ್, ಈಗ ನಿಮ್ಮ ರೀತಿನೇ ಸರ್ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ. ಈಗ CH ವಿಜಯಶಂಕರ್ ಅವರು ಧ್ವನಿಯನ್ನೇ ಎತ್ತಿದ್ದಾರೆ. ಇನ್ಯಾರು ಇದ್ದೀರಿ ಸರ್ ಆಕಾಂಕ್ಷಿಗಳು? ಅದು ನನಗೆ ಗೊತ್ತಿಲ್ಲ. ನಾನು ಆಕಾಂಕ್ಷಿ. ಬೇರೆಯವ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಕಾರ್ಯಕರ್ತರಾಗಿ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಯಾರು ಬೇಕಾದರೆ ಟಿಕೆಟ್ ಕೇಳಬಹುದು. ಇದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ. ಇಲ್ಲಿ ಪಕ್ಷದ ಒಳಗಡೆನೆ ಪ್ರಜಾಪ್ರಭುತ್ವ ಇದೆ. ಯಾರು ಬೇಕಾದರೆ ಟಿಕೆಟ್ ಕೇಳ್ಬೋದು. ಟಿಕೆಟ್ ಕೇಳಬೇಡಿ ಅಂತ ಯಾರು ಹೇಳೋಗಿಲ್ಲ, ಯಾರು ಹೇಳುವುದಿಲ್ಲ. ನಾನು ಮಾತ್ರ ಇಲ್ಲಿ ರೆಡಿ ಇದ್ದೇನೆ ಅಂತ, ಸಿದ್ಧವಿದ್ದೇನೆ ಅಂತ ಹೇಳಿದ್ದೇನೆ. ಈಗ ಚಾಮರಾಜ ಕ್ಷೇತ್ರದಲ್ಲಿ ಟಿಕೆಟ್ ಕೇಳಿದ್ರಿ, ಬಟ್ ಚಾಮರಾಜ ಕ್ಷೇತ್ರಕ್ಕೆ ಟಿಕೆಟ್ ಕೊಡಲಿಲ್ಲ. ನಿಮಗೆ ಸಂಸದ ಟಿಕೆಟ್ ಸಿಗುತ್ತೆ ಅಂತ ವಿಶ್ವಾಸ ಇದೆಯಾ ಅಂತ? ಆಗ 10 ವರ್ಷಗಳ ಹಿಂದಿನ ಮಾತು ನೀವು ಹೇಳ್ತಾ ಇದ್ದೀರಾ. 10 ವರ್ಷ ಕಳೆದ ನಂತರ ಈಗ ಪರಿಸ್ಥಿತಿಗಳು ಬದಲಾವಣೆ ಆಗಿದೆ. ಈ ಹಳೆ ಮಂಜುನಾಥ್ ಅಲ್ಲ, ಇವಾಗ ಹೊಸ ಮಂಜುನಾಥ್. ನನಗೆ ಕೊಡ್ತಾರೆ, ಸಿಗುತ್ತೆ ಅಂತ ಬಹಳ ನಂಬಿಕೆ, ಆತ್ಮವಿಶ್ವಾಸ ಎರಡೂ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಮಾತುಗಳು. ನನಗೆ ಟಿಕೆಟ್ ಸಿಗುವ ವಿಶ್ವಾಸ ಇದೆ, ಗೆದ್ದೇ ಗೆಲ್ತೀನಿ ಅನ್ನೋ ಮಾತನ್ನೇ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.